ಒಂದು ಆತಂಕವಾಗಿದೆ. ಈ ನಿರ್ಧಾರ ನಮಗೆ ತೀವ್ರ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಲಿದೆ. ನಮ್ಮ ರಾಜ್ಯದ, ನಾವು ಕೇವಲ ಶಿಕ್ಷಕರಷ್ಟೇ ಅಲ್ಲ, ನಮ್ಮ ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ, ಅದು ಬೀದರ, ಹಾಸನ, ಶಿವಮೊಗ್ಗ, ಅಥಣಿ, ಗದಗ ಮತ್ತು ಬೆಂಗಳೂರಿನಲ್ಲಿ ಇಡೀ ಜಿಲ್ಲೆಯ ರೈತರಿಗೆ, ಪಶುಪಾಲಕರಿಗೆ ಚಿಕಿತ್ಸೆ ಮತ್ತೆ ಅದರ ಜೊತೆಗೆ ಹಲವಾರು ಸೇವೆಗಳನ್ನು ನಾವು ರೈತರ ಕಲ್ಯಾಣಕ್ಕಾಗಿ ಸೇವೆಯನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ. ವಿಶ್ವವಿದ್ಯಾಲಯ, ಬೀದರ್ದ ಮುಖ್ಯ ಆವರಣದಲ್ಲಿರುವಂತಹ ಈ ವಿಶ್ವವಿದ್ಯಾಲಯ ಆರಂಭ ಆದಾಗಿನಿಂದ ಇವೆಲ್ಲರೂ 15,000ಕ್ಕಿಂತಲೂ ಹೆಚ್ಚು ಪದವೀಧರರನ್ನ ಈ ರಾಜ್ಯಕ್ಕೆ ಮಾಡಿದ್ದೀವಿ. ಆ ಪದವೀಧರರು ಇವತ್ತು ಪಶುಸಂಗೋಪನೆಗೆ ಎಷ್ಟೊಂದು ಕೊಡುಗೆ ನೀಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹಿತ ಕಾರಣೀಭೂತರು. ಆದರೆ ಗೊತ್ತಿರಲಿ ನಿಮಗೆ, ಕೇವಲ 50% ಜನ ಅಷ್ಟೇ ರಿಕ್ರೂಟ್ ಆಗಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು 50% ವೇಕೆನ್ಸಿ ಇದೆ. ಈಗ ಸ್ನೇಹಿತರೆ, ಈ ಆದೇಶ ಯಾಕೆ ಕ್ರಮಬದ್ಧ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಭಾರತ ಸರ್ಕಾರದ ಹಲವಾರು ಆದೇಶಗಳಿದ್ದಾವೆ. VCI ಆಕ್ಟ್ 2016 ಇದು ಸ್ಪಷ್ಟವಾಗಿ ಹೇಳ್ತದೆ. ಇಂಗ್ಲಿಷ್ ನಲ್ಲಿ ಈ ತರ ಹೇಳ್ತಾರೆ ಅವರು: ಟೀಚಿಂಗ್ ಸ್ಟಾಫ್ ಇನ್ ಎ ವೆಟರ್ನರಿ ಕಾಲೇಜ್ ಶಾಲ್ ಬಿ ಎ ಹೋಲ್ ಟೈಮ್ ಟೀಚರ್ ಅಂಡ್ ಶಾಲ್ ಬಿ ಎಂಟೈಟಲ್ಡ್ ಫಾರ್ ನಾನ್ ಪ್ರಾಕ್ಟೀಸ್ ಅಲವನ್ಸ್. ಅಂದ್ರೆ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.